ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಆಲ್ರೆಡಿ ನೀವು ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ, ಫೈನಲಿ ನಮ್ಮ ಮನೆಗೆ ಹೊಸ ಸೋಫಾ ಬಂದಿದೆ. ತೋರಿಸ್ತೀನಿ ನೀಟಾಗಿ. ಫಸ್ಟು ನಿನ್ನೆ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅಂದರೆ ಸ್ವಲ್ಪ ಜಾಸ್ತಿ ಏನು ತೊಗೊಳ್ಳಿಲ್ಲ. ಅವರು ತೊಗೊಂಡು ಬರಬೇಕಿದ್ರೆ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ. ಹಂಗೆ ನಮ್ಮ ಕೃಷ್ಣ ಫುಲ್ಲು ಆಟ ಆಡ್ತಾ ಇದ್ದ ಆ ಸೋಫಾ ಮೇಲೆ. ಖುಷಿ ಅವನಿಗೆ, ಮಕ್ಳಿಗೆ ಖುಷಿ ಅಲ್ವಾ ಏನಾದ್ರು ವಸ್ತು ಮನೆಗೆ ಬಂದರೆ. ಅದು ಕೂಡ ಸೋಫಾಗೆ ವೆಯ್ಟ್ ಮಾಡ್ತಾ ಇದ್ದ ಒಂದು ಸಿಕ್ಕಾಬಟ್ಟೆ. ಟಿ ವಿ ನೋಡೋಕ್ಕೆ, ಆರಾಮಾಗಿ ಚಿಲ್ ಮಾಡೋಕ್ಕೆ ಎಲ್ಲ ಕೂತ್ಕೊಳ್ಳೋದಕ್ಕೆ ಸೋಫಾಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದ. ಸೊ ಫೈನಲಿ ಸೋಫಾ ಬಂತು. ಅವ್ನು ಕೂಡ ಫುಲ್ ಖುಷಿ ಆಗ್ಬಿಟ್ಟಿದ್ದ. ಅದು ಒಂದೆರಡು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಪನ್ನೀರ್ ರೆಸಿಪಿ ಕೇಳಿದರೆ ತುಂಬ ಜನ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಏನು ತುಂಬ ಸಿಂಪಲು, ಸಾಕಷ್ಟು ಕಡೆ ಸಿಗುತ್ತೆ. ಪನ್ನೀರ್ ಮಾಡಿಬಿಟ್ಟು ಪನ್ನೀರ್ ಬಟರ್ ಮಸಾಲ ಮಾಡೋಣ ಸಾಯಂಕಾಲ ಊಟಕ್ಕೆ ಚಪಾತಿ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರ ಸಾಕಷ್ಟು ಜನ ಹೇರ್ ಪ್ಯಾಕ್ ರೆಸಿಪಿ ಕೇಳ್ತಾ ಇದ್ದಾರೆ, ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬೇರೆ, ಅಂದರೆ ಇದು ಕ್ಲಾಸ್ ಇದೆ, ಅವನಿಗೆ ಕೋಚಿಂಗ್ ಇದೆ ಕ್ರಿಕೆಟ್ಗೆ, ಅದಕ್ಕೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಇವತ್ತು ಅದೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ನಾನು ಶೂಟ್ ಮಾಡಿ ತೋರಿಸ್ತೀನಿ. ಒಂದು ಕೇಳ್ತಾ ಇದ್ರಿ, ಅದೇ ನಾನು ಏನೆಲ್ಲ ಮಿಲೆಟ್ಸ್ನ ಮಿಕ್ಸ್ ಮಾಡಿದೆ, ಹೇಗೆ ಮಾಡಿದೆ ಹಿಟ್ಟು ಅಂಥೇಳಿ. ಅದೇ ಗೋಧಿ ಹಿಟ್ಟು ನಾನು ಲಾಸ್ಟ್ ವಿಡಿಯೋ ತೋರಿಸಿದಾಗ, ಅದು ಮುಂಚೆ ಒಂದು ಬ್ಲಾಗ್ನ ನಾನು ಆಲ್ರೆಡಿ ಮಾಡಿದ್ದೆ, ಅದ್ರ ಬಗ್ಗೆ ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂಥೇಳಿ. ಆ ಒಂದು ವಿಡಿಯೋದ ಲಿಂಕ್ನ ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? उधर हुआ है, टच करेगा. ಚೆನ್ನಾಗಿದೆಯಾ ಸೋಫಾ? ನೀನು ಸಿಂಗಲ್ಲ? ಸೋಫಾ ಅಂತ ಫೈನಲಿ ಸೋಫಾ ಬಂತು. ಇವಾಗಿನ ಸ್ವಲ್ಪ ಮೇಲೆ ಹೋಗೋದಕ್ಕೆ ಆ ಲೆಗ್ಸ್ ರಿಮೂವ್ ಮಾಡಬೇಕಂತ, ಅದಕ್ಕೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಲೆಗ್ಸ್ ಇದೆಯಲ್ಲ ಕೆಳಗಡೆ, ಹಾಂ ಲೆಗ್ ಇದೆಯಲ್ಲ ಅವು, ಹಾಂ ಅವನು ರಿಮೂವ್ ಮಾಡ್ತಾರಂತ. ಅವ್ನು ಹಾಕಬೇಡಿ ಅಂತ ಹೇಳಿದ್ರಂತವ್ರು, ಇಲ್ಲಿ ಬಂದಮೇಲೆ ಹಾಕಿ ಅಂತ, ಆದ್ರೂ ಹಾಕ್ಕೊಂಬಂದಿದ್ದಾರೆ ಅವರು. ಈ ಕಲರು, ಆ ಕಲರ್ ನೋಡಿದ್ದು ನಾವು. ಈ ಅನಿಲ್ ಯಾವುದೋ ಕಲರ್ ಹೇಳಿಬಿಟ್ಟಿದ್ದಾರೆ ಅತ್ಲಾಗೆ. ತೆಗಿ ಕೈ ತೆಗಿ, ಕೈ ತೆಗಿ ಒಂದು ನಿಮಿಷ, ಕೈ ತೆಗಿಲ್ಲ ಒಂದು ನಿಮಿಷ, ಕೈ ತೆಗಿಲಿ, ಕೈ ತೆಗಿ ಒಂದು ನಿಮಿಷ. ನಾನು ಸ್ವಲ್ಪ ಬ್ಲ್ಯಾಕಿಶ್ ಹೇಳಿದ್ದೆ, ಇವ್ರು ಕಲರ್ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಚಾಕ್ಲೇಟ್ ಬ್ರೌನ್ ಕಲರ್ ಹೇಳಿದ್ದಾರೆ. ಚಾಕ್ಲೇಟ್ ಕಲರ್. ಫೈನಲಿ ಸೋಫಾ ಮನೆಗೆ ಬಂದಿದ್ದು ಖುಷಿ ನಮ್ಮ ಕೃಷ್ಣಂಗೆ, ನಮಗೂ ಕೂಡ ಖುಷಿನೇ. ತುಂಬ ದಿನದಿಂದ ಬರಬೇಕಾಗಿತ್ತು. ಯಾವುದೇ ಒಂದು ವಸ್ತು ಬರಬೇಕಂದ್ರೆ ಟೈಮ್ ತೊಗೊಳತ್ತೆ ಒಂದೊಂದು ಸರಿ. ಇದೇ ಥರ ಆಯಿತು ಈ ಸರಿನೂ ಕೂಡ. ಈ ಮನೆಗೆ ಬಂದಿದ್ದ ತಕ್ಷಣವೇ ಅದನ್ನು ರಿಟರ್ನ್ ಮಾಡಿ ಹೊಸ ತೊಗೊಂಡ್ಬಿಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು. ಅದಾದಮೇಲೆ ಇಲ್ಲಿ ಜಾಗ ಸಾಕಾಗಲ್ಲ, 2 ಸೀಟರ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಸದ್ಯಕ್ಕೆ ಸೋಫಾನೇ ಬೇಡ, ಬೀನ್ ಬ್ಯಾಗ್ ತೊಗೊಳ್ಳೋಣ, ಇಲ್ಲ ಒಂದೆರಡು ಚೇರ್ ಥರ ತೊಗೊಂಡ್ಬಿಡೋಣ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಅದು ಯಾವುದೂ ಆಗಲಿಲ್ಲ, ಕೊನೆಗೆ ಸೋಫಾನೇ ತೊಗೊಂಡ್ವಿ. ಇದರ ಪ್ರೈಸ್ ಬಂದುಬಿಟ್ಟು 65 ಆಯಿತು. ನಮ್ಮ ಹಳೆ ಸೋಫಾ ಅದೆಲ್ಲದನ್ನು ಕೊಟ್ಟು ರಿಟರ್ನ್ ವ್ಯಾಲ್ಯೂ ಎಲ್ಲ ಸೇರಿಸಿ ಟೋಟಲ್ ಆಗಿ 65 ಆಯಿತು. ಇದ್ರದ್ದು ಮೆಟೀರಿಯಲ್ ಆಗಿರ್ಬೋದು, ಈ ಥರ ಡಿಸೈನು, ಇದೆಲ್ಲದನ್ನು ನಾವು ಆರ್ಡರ್ ಕೊಟ್ಟು ಮಾಡಿಸಿರೋ ಅಂಥದ್ದು. ಅದರಿಂದ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ. ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಗಟ್ಟಿ ಇದೆ. ತುಂಬ ಟ್ರೈ ಮಾಡಿದ್ರು, ಇಲ್ಲಿಂದ ತರೋಕ್ಕೆ ಆಗಲಿಲ್ಲ. ಆಮೇಲೆ ರೋಪ್ ಕಟ್ಟಿ ಮೇಲ್ಗಡೆ ಎಲ್ಲ ಎಳೆದ್ಬಿಟ್ಟು ಎತ್ಕೊಂಡು ಬಂದಿದ್ದಂಥದ್ದು. ಕಲರೆಲ್ಲ ಇಷ್ಟ ಆಯಿತು ನನಗೆ. ನಾವು ಬೇರೆ ಕಲರ್ ನೋಡಿದ್ವಿ, ಬಟ್ ಅನಿಲ್ ಈ ಕಲರ್ ಚೂಸ್ ಮಾಡಿದ್ದಾರೆ. ಈ ಕಲರ್ ಜೊತೆಗೆ ಡಿಸೈನು ಅಷ್ಟೇ ನಾವು ಬೇರೆ ಚೂಸ್ ಮಾಡಿದ್ದು, ಇದು ಬೇರೆ ಡಿಸೈನು. ಇನ್ನು ಶಾಪ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಕೇಳಿದರೆ, ಶಾಪ್ ಬಂದುಬಿಟ್ಟು ಇದು ನವೋದಯ ನಗರ ಬಸ್ ಸ್ಟಾಪ್, ಅಂದರೆ JP ನಗರ 7th ಫೇಸಲ್ಲಿ ನವೋದಯ ನಗರ ಬಸ್ ಸ್ಟಾಪ್ ಆಪೋಸಿಟೇ ಬರುತ್ತೆ. TR ಹಾಸ್ಪಿಟಲ್ ಅಂತ ಇದೆ, ಅದ್ರ ಪಕ್ಕನೇ ಬರುತ್ತೆ ಇದು. ನಿಮ್ಗೇನಾದರೂ ಸೋಫಾ ಅಥವಾ ಮಂಚ, ದಿವಾನ ಅಥವಾ ಏನಾದ್ರು ಚೇರ್ಸ್ ಏನೇ ಬೇಕಂತ ಅಂದ್ರೂ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಇದೇನು ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ಆ ಥರ ಎಲ್ಲ ಏನೂ ಇಲ್ಲ, ಜಸ್ಟ್ ನೀವು ಕೇಳಿದ್ರಿ, ಹಾಗಾಗಿ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ನಮ್ಮ ಹೆಸರು ಹೇಳಿ ಅಂತ ಅಂದರೆ ಅನಿಲ್ ಹೆಸರು ಹೇಳಿ, ಅನಿಲ್ ಕಡೆಯಿಂದ ಅಂತ ಹೇಳಿ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ. ಓಕೆನಾ? ಇನ್ನು ನಮ್ಮ ಚಿನ್ನಿ ಬಂದು ನೋಡಿದ್ರೆ ಇನ್ನೂ ಖುಷಿ ಪಡ್ತಾಳೆ. ಅವಳು ಇದ್ದಿದ್ರೆ ಇವಾಗೂ ಅಷ್ಟೇ ಮಮ್ಮಿ ವಾವ್ ಅಂತ ಹೇಳಿ ಖುಷಿ ಪಟ್ಟಿರೋಳು. ಇನ್ನು ಮನೆ ಕೂಡ ನೋಡಿಲ್ಲ ಅವಳು. ಈ ಮನೆಗೆ ಬಂದಮೇಲೆ ಈ ಮನೆ ಚೆನ್ನಾಗಿದೆ ಅಂತಾಳೋ, ಚೆನ್ನಾಗಿಲ್ಲ ಆ ಮನೇಲೇ ಇರಬೇಕಿತ್ತು, ಯಾಕೆ ಚೇಂಜ್ ಮಾಡಿದ್ರಿ ಅಂತಾಳೋ ಗೊತ್ತಿಲ್ಲ, ನೋಡಬೇಕು. ಆದರೆ ಸೋಫಾ ಮಾತ್ರ ಖಂಡಿತ ಇಷ್ಟ ಆಗುತ್ತೆ, ನಮಗೆ ಎಲ್ಲರಿಗೂ ಸಖತ್ ಇಷ್ಟ ಆಯಿತು. ಅನಿಲ್ ಇರಲಿಲ್ಲ ಅವ್ರು ತೊಗೊಬಂದಾಗ. ನಾನು ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ಟೆ ಅವ್ರಿಗೇನೋ, ಪಾಪ ತುಂಬ ಸುಸ್ತಾಗ್ಬಿಟ್ರು ಎಲ್ಲ ಎತ್ಕೊಂಡು ಇಡೋ ಅಷ್ಟರಲ್ಲಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಹೇಳ್ದಂಗೆ ನಾನು ಇವಾಗ
ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಪನ್ನೀರ್ ಬಟರ್ ಮಸಾಲ ಮಾಡಿದೆ, ರೆಸಿಪಿನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ಲೆಂದಿ ಆಗಿಬಿಡುತ್ತೆ, ಹಾಗಾಗಿ ಅದ್ರ ಜೊತೆಗೆ ಕ್ಯಾರೆಟ್ ಪ್ಯಾನ್ ಕೇಕ್ ಮಾಡಿದೆ, ಅದರದ್ದು ಕೂಡ ರೆಸಿಪಿನ ಶೇರ್ ಮಾಡಬೇಕು. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾನೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನಿವಾಗ 2 ಲೀಟ್ರ್ ಹಾಲಲ್ಲಿ ಮಾಡ್ತಾ ಇದ್ದೀನಿ. ಓಕೆನಾ, ಅಲ್ಲಿ 2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಎರಡು ಲೀಟ್ರು ಹಾಲನ್ನ ಹಾಕಿದ್ದೀನಿ ನಾನು. ಇದಕ್ಕೆ ನೀರೇನು ಆ್ಯಡ್ ಮಾಡ್ತಾ ಇಲ್ಲ ನಾನು. ಹಾಗೆಯೇ ಇದನ್ನು ಸ್ಟವ್ ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಸಣ್ಣಕ್ಕೆ ಮಾಡಿಬಿಟ್ಟು ಫಸ್ಟಿಗೆ ಸ್ವಲ್ಪ ಜೋರು ಮಾಡಬೇಕು. ಒಂದು ಸ್ವಲ್ಪ ಬಿಸಿ ಆಗಕ್ಕೆ ಶುರು ಆದಮೇಲೆ ನಾವು ಇದನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದ ಆದಮೇಲೆ ಇದಕ್ಕೆ ನಾವು ಪನ್ನೀರ್ಗೆ ಏನು ಲೆಮನು ಇದೆಲ್ಲ ಆ್ಯಡ್ ಮಾಡ್ಕೋಬೇಕಾಗತ್ತಲ್ವ, ಅದನ್ನು ಮಾಡ್ಕೊಳ್ಳೋ ಅಂಥದ್ದು. ತುಂಬ ಸಿಂಪಲ್, ಬೇಗ ಆಗುತ್ತೆ, ಈಸಿ ಕೂಡ. ಇನ್ನೂ ಒಂದಷ್ಟು ಪಾತ್ರೆಗಳ ಲಿಂಕ್ನ ಕೇಳ್ತಾ ಇದ್ರಿ, ತವಾ ಮತ್ತು ನಾನು ಯೂಸ್ ಮಾಡ್ತಾರೋ ಕಡಾಯಿ ಅದೆಲ್ಲದ್ರದ್ದು. ಇವತ್ತು ಮರಿದೆ, ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಾಸ್ಟ್ ಟೈಮ್ ಹೇಳಿದೆ ಡಿಸ್ಕ್ರಿಪ್ಷನಲ್ಲಿದೆ ಅಂತ, ನಾನು ಮರ್ತೋಗ್ಬಿಟ್ಟಿದ್ದೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡೋದು. ಇವತ್ತು ಮರಿದೇನೆ, ಅದೆಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇನ್ನು ಇದೆಲ್ಲ ಆಗಷ್ಟರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಕೂಡ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ಫ್ರಿಜ್ನ ಕೂಡ ಸ್ವಲ್ಪ ಕ್ಲೀನ್ ಮಾಡಿದೆ, ಒಂದಷ್ಟು ದಿನ ಆಗಿತ್ತು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತೇನೆ. ಅಂದರೆ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ, ತರಕಾರಿ ಇಡೋಕ್ಕಾಗಿರಲಿಲ್ಲ. ಇವಾಗ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಹೀಗೆ ಒಂದೊಂದ್ಸಲಿ ಇಡೀ ದಿನ ಕೆಲಸ ಇರುತ್ತೆ, ಒಂದೊಂದು ದಿನ ಇಡೀ ದಿನ ಕೆಲಸ ಇರೋದಿಲ್ಲ, ಬೇಗ ಮುಗಿಸ್ಬಿಟ್ಟಿರ್ತೀನಿ. ಬೆಳಗ್ಗೆನೇ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಚಿಲ್ ಮಾಡ್ತೀನಿ. ಈ ಥರ ಮ್ಯಾಕ್ಸಿಮಮ್ ನನಗೆ ಇಡೀ ದಿನ ಕೆಲಸ ಇದ್ದೇ ಇರುತ್ತೆ. ಆ ವಿಡಿಯೋ ಏನಾದ್ರು ಶೂಟ್ ಮಾಡೋದಿರುತ್ತೆ, ಇಲ್ಲ ರೆಸಿಪಿ ಏನಾದ್ರು ಶೂಟ್ ಮಾಡೋದಿರುತ್ತೆ. ಅಂದರೆ ಇವಾಗ ಸ್ವಲ್ಪ ರೆಗ್ಯುಲರ್ ಆಗಿ ವಿಡಿಯೋ ಹಾಕಬೇಕು ಅಂತ ಶುರು ಮಾಡಿದಾಗಿಂದ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಈ ಥರ ಬ್ಯುಸಿಯಾಗಿರಬೇಕು ನನಗೆ. ಫ್ರೀ ಆಗಿದ್ದರೆ ಒಂಥರ ಬೇಜಾರಾಗುತ್ತೆ ನನಗೆ. ಈ ಥರ ಯಾವಾಗಲೂ ಆ್ಯಕ್ಟಿವ್ ಆಗಿ ಬ್ಯುಸಿಯಾಗಿ ರೆಡಿಯಾಗಿರಬೇಕು. ಅನಿಲ್ ಕೂಡ ಅಷ್ಟೇ, ಇದೇ ಥರ ಇಷ್ಟ. ಸೋಂಬೇರಿ ಥರ ಕೂತ್ಕೊಂಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಈ ಥರ ಚೆನ್ನಾಗಿ ರೆಡಿ ಆಗಿಬಿಟ್ಟು ಆರಾಮಾಗಿ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರಬೇಕು ಮನೆ ತುಂಬ ಅಂತ ಅವ್ರಿಗೂ ಕೂಡ ಇಷ್ಟ. ಬಟ್ ಎವ್ರಿ ಟೈಮ್ ಆ ಥರ ಇರೋದಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ಕೂಡ ಲೋ ಆಗ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಕೊತ್ತಂಬರಿ ಸೊಪ್ಪು ಬಿಡಿಸಿದ್ದಾಯಿತು, ಇದನ್ನು ಎತ್ತಿಟ್ಬಿಡೋಣ ಫ್ರಿಜ್ಜಲ್ಲಿ. ಇನ್ನು ಇಲ್ಲಿ ನಾನು 3 ನಿಂಬೆಹಣ್ಣು ನೋಡ್ತಿರ್ಬೋದು, ಒಂದು 3 ನಿಂಬೆಹಣ್ಣನ್ನು ತೊಗೊಂಡು ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಇದು ಕುದೀತಾ ಇದೆ, ಇದಕ್ಕೆ ಹಾಕೋಣ. ಫಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ನೋಡಿ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸಾಣಿಸಿ ಇಟ್ಕೊಂಡಿದ್ದೀನಿ. ಬಾಕ್ಸ್ ಸ್ವಲ್ಪ ಒಳಗೆ ಇಡಬೇಕು, ಜೋಳದ ಹಿಟ್ಟು ಇಟ್ಟಿದ್ದೀನಿ ಒಳಗಡೆ, ಇದನ್ನು ಮಾತ್ರ ಇಡಬೇಕು. ಫ್ರಿಜ್ಜು ನೋಡಿ ನೀಟಾಗಿ ಇಟ್ಟಿದ್ದೀನಿ. ಇದು ಮೇಲ್ಗಡೆ ಇರೋದೇನು ಅಂತ ಅಂದರೆ ಮೊಸರಿದೆ, ಹಾಲಿದೆ ಒಂದು ಅರ್ಧ ಲೀಟ್ರು. ಅದು ಬಿಟ್ಟರೆ ಆ ಕಡೆ ಪಾತ್ರೆ ಖಾಲಿ ಇದೆ ಅಂತ ಅನ್ಸುತ್ತೆ, ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ಓಕೆ, ಇದಿಷ್ಟಿದೆ ಇಲ್ಲಿ. ಇದು ಎಕ್ಸ್ಟ್ರಾ ಆಯಿತು ಅಂತ ಮೆಣಸಿನ್ಕಾಯಿ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಓಕೆ, ಇವಾಗ ಇದು ಕುದೀತಾ ಇದೆ, ಬನ್ನಿ ಇವಾಗ ಪನ್ನೀರ್ ಮಾಡೋಣ. ಒಂದು 3 ನಿಂಬೆಹಣ್ಣಿಂದು ರಸ ತೊಗೊಂಡಿದ್ದೀನಿ ನಾನಲ್ಲಿ. ಅದನ್ನು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಥರ ಆಗಿದೆ. ಒಂದು ಕಾಲ್ ಬಂತು ಮಧ್ಯದಲ್ಲಿ, ಅದಕ್ಕೆ ಏನೂ ಮಾಡಿಲ್ಲ, ನಿಂಬೆಹಣ್ಣು ರಸ ಹಾಕಿದ್ದು. ಇವಾಗ ಈ ಥರ ಒಂದು ಟೆಕ್ಸ್ಚರ್ ಬಂತು, ಪನ್ನೀರ್ ಟೆಕ್ಸ್ಚರು. ಇವಾಗ ಇದನ್ನು ಸೋಸ್ಕೊಂಬಿಡೋಣ. ಆಫ್ ಮಾಡಿದ್ದೀನಿ, ಸ್ಟವ್ ಆಫ್ ಮಾಡಿದ್ದೀನಿ ನಾನು. ನಾ ಇದ್ರದ್ದು ಲಿಂಕ್ ಕೇಳ್ತಾ ಇದ್ರಿ. ಇದು ನಾನು ಆ್ಯಕ್ಚುಲಿ ಡಿ-ಮಾರ್ಟಲ್ಲಿ ತೊಗೊಂಡಿದ್ದು, ಹಾಗಾಗಿ ಇದು ಲಿಂಕ್ ಏನು ಬೇಡ. ಡಿ-ಮಾರ್ಟ್ಗೆ ಹೋದರೆ ನೀವು ನಿಮ್ಮ ನಿಯರೆಸ್ಟ್ ಡಿ-ಮಾರ್ಟ್ಗೆ ಹೋದರೆ ಆ ಥರ ಇನ್ನೂ ಡಿಸೈನ್ ಆಗಿರೋದೆಲ್ಲ ಸಿಗುತ್ತೆ. ಇವಾಗ ನಾನಿಲ್ಲಿ ಒಂದು ಇದು ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಬಟ್ಟೆನ ಸ್ಟ್ರೈನರ್ ತೊಗೊಂಡು ಅದಕ್ಕೆ ಒಂದು ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಏನು ನಿಂಬೆಹಣ್ಣು ಹಾಕಿ ಹಾಲನ್ನ ಹೊಡಿಸಿದ್ದೀವಿ, ಅದನ್ನು ನಾನಿಲ್ಲಿ
ಸೋಸ್ಕೊಳ್ತಾ ಇದ್ದೀನಿ ಸ್ಟ್ರೈನರ್ ತೊಗೊಂಡು. ನೀರು ಬಿಸಿ ತುಂಬ ಜಾಸ್ತಿ ಬಿಟ್ಟರೆ ಅಲ್ಲಿ ಕೆಳಗಡೆ ಸ್ವಲ್ಪ ಪ್ಲಾಸ್ಟಿಕ್ದು ಹಾಕಿದ್ದಾರೆ, ಅಂದರೆ ಫೈಬರ್ದೇನೋ ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ಏನಾದ್ರು ಡ್ಯಾಮೇಜ್ ಆಗ್ಬೋದು ಅಂಥೇಳಿ ಒಂದು ಸ್ವಲ್ಪ ಈ ಕಡೆ ನೀರು ಕೂಡ ಬಿಟ್ಕೊಂಡಿದ್ದೀನಿ. ವೇಸ್ಟ್ ಏನು ಮಾಡ್ತಿಲ್ಲ, ಚಿಕ್ಕದಾಗಿ ಸ್ವಲ್ಪ ಅಷ್ಟೇ, 1-2 ನಿಮಿಷ. ಅದಾದಮೇಲೆ ಆಫ್ ಮಾಡಿಬಿಡ್ತೀನಿ. ಒಂದಷ್ಟು ಜನ ಅನ್ಕೋಬೋದು ಏನು ನೀರು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ. ಆ ಥರ ಏನಿಲ್ಲ. ಇನ್ನು ಇದು ನಿಂಬೆಹಣ್ಣೆಲ್ಲ ಹಾಕಿರೋದ್ರಿಂದ ಹುಳಿ ಬರಬಾರ್ದು ಅಂತ ಹೇಳಿ ನಾವು ಚೆನ್ನಾಗಿ ತೊಳ್ಕೊಬೇಕು ಪನ್ನೀರನ್ನ. ಆವಾಗ ಅದು ಯಾವುದೇ ರೀತಿ ಒಂಥರ ಹುಳಿ ಥರ ಬರೋದಿಲ್ಲ, ನೀಟಾಗಿ ಪ್ಲೇನಾಗಿ ಬರುತ್ತೆ. ಬೇಕಂದರೆ ಇದಕ್ಕೆ ನೀವು ಸ್ವಲ್ಪ ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಸಾಲ್ಟ್ ಎಲ್ಲ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಹಿಂಡ್ಕೋಬೇಕು. ಇದು ನೀರೆಲ್ಲ ಎಕ್ಸೆಸ್ ವಾಟರ್ ಏನಿರುತ್ತೆ ಅದೆಲ್ಲ ಹೋದ್ರೇ ಪನ್ನೀರು ಗಟ್ಟಿಯಾಗಿ ಚೆನ್ನಾಗಿ ಆಗೋದು. ಬಟ್ ರಬ್ಬರ್ ಥರ ಆಗೋಲ್ಲ. ನಾವು ಮನೆಯಲ್ಲಿ ಮಾಡಿದ್ದು ಈ ಹೊರಗಡೆಯಿಂದ ತರ್ತೀವಲ್ಲ, ರಬ್ಬರ್ ಥರ ಇರುತ್ತಲ್ಲ, ಆ ಥರ ಆಗೋದಿಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ. ಅದು ಒಂದು ನನಗೆ ಇಷ್ಟ ಆಗುತ್ತೆ. ಹೊರಗಡೆಯಿಂದ ತಂದಿದ್ದೇನು ಅಂದರೆ ಸ್ವಲ್ಪ ರಬ್ಬರ್ ಥರ ಇಳಿದ್ರೆ ರಬ್ಬರ್ ಥರ ಇರುತ್ತೆ. ಬಟ್ ಮನೇಲಿ ಮಾಡಿರೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಸರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗೂ ಅಷ್ಟೇ ವೀಡಿಯೋ ಮಾಡೋ ಟೈಮಲ್ಲಿ ಚೆನ್ನಾಗೇ ಬರೋಲ್ಲ, ನಾರ್ಮಲಾಗಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ಈ ಥರ ಅಂದ್ಕೊಳ್ತಾ ಇದ್ದೆ ನಾನು. ಬಟ್ ಈ ಸರಿ ಹಾಗಾಗಲಿಲ್ಲ. ವೀಡಿಯೋ ಮಾಡುವಾಗ್ಲೂ ಕೂಡ ಚೆನ್ನಾಗೇ ಬಂದಿದೆ. ಅದೊಂದು ಖುಷಿ ಆಯಿತು ನನಗೆ. ಇವಾಗ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ ಕೈಯಲ್ಲಿ. ಚೆನ್ನಾಗಿ ಸ್ವಲ್ಪ ಎಲ್ಲ ಗಂಟುಗಳೆಲ್ಲ ಏನಿರುತ್ತೆ ಅದೆಲ್ಲ ಸ್ವಲ್ಪ ಪುಡಿ ಪುಡಿ ಥರ ಆಗೋ ಥರ ನಾವು ಒಂಚೂರು ಕೈಯಲ್ಲಿ ಇದು ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂತ ಅಂದರೆ ಅದು ಎಕ್ಸೆಸ್ ಆಫ್ ವಾಟರ್ ನೀಟಾಗಿ ಹೋಗುತ್ತೆ. ನಾವು ಅದಕ್ಕೆ ಒಂದು ಭಾರನ ಹೊರಿಸ್ತೀವಿ ಇವಾಗ, ಅದನ್ನು ಚೆನ್ನಾಗಿ ಶೇಪ್ ಮಾಡಿ ಚೆನ್ನಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾದರೂ ವೆಯ್ಟ್ ಇರೋ ಅಂಥ ವಸ್ತುನ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇದೆಯಲ್ಲ ನಮ್ಮ ಮನೇಲಿ ಕುಟ್ಟಾಣಿ ಇದೆಯಲ್ಲ, ಅದನ್ನು ಇಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ, ಸೊ ದಟ್ ಎಕ್ಸೆಸ್ ವಾಟರ್ ಎಲ್ಲ ನೀಟಾಗಿ ಹೋಗುತ್ತೆ ಅಂಥೇಳಿ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಶೇಪ್ಗೆ ತರಬೇಕು ಅದನ್ನು. ಅಂದರೆ ಸ್ಕ್ವೇರ್ ಬೇಕಾ ಅಥವಾ ರೌಂಡ್ ಬೇಕಾ, ಆ ಥರ. ರೌಂಡ್ ಅಂದರೆ ಸುಮ್ಮನೆ ಏನಿಲ್ಲ ಹಾಗೆ ಕಟ್ಬಿಟ್ಟು ಇಡೋದು. ನಾನಿಲ್ಲಿ ಸ್ವಲ್ಪ ಸ್ಕ್ವೇರ್ ಥರ ಬರಲಿ ಅಂತ ಹೇಳಿ ಆ ಸ್ಕ್ವೇರ್ ಥರ ಶೇಪ್ ಮಾಡಿಬಿಟ್ಟು ಬಟ್ಟೆ ಏನಿದೆ ಅದನ್ನು ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡಿಟ್ಟು ಅದ್ರ ಮೇಲ್ಗಡೆ ವೆಯ್ಟ್ ಹಾಕ್ಬಿಟ್ರೆ ಆಯಿತು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದಾದಮೇಲೆ ಅದು ಶೇಪ್ನ ತೊಗೊಂಡಿರುತ್ತೆ. ಎಕ್ಸೆಸ್ ಆಫ್ ವಾಟರ್ ಎಲ್ಲ ಹೋಗ್ಬಿಟ್ಟು ಅದು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅಂದರೆ ತುಂಬ ಗಟ್ಟಿಯಲ್ಲ, ಸಾಫ್ಟಾಗಿ ಗಟ್ಟಿಯಾಗಿ ಒಂದು ಕನ್ಸಿಸ್ಟೆನ್ಸಿ, ಅಂದರೆ ಪನ್ನೀರ್ ಯಾವ ಥರ ಇರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ನೀವು ನೋಡಿ ಬೇಕಂದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಫೈನಲ್ ರಿಸಲ್ಟ್ ತೋರಿಸ್ತೀನಿ ನಿಮಗೂ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಹೊರಗಡೆ ಏನಕ್ಕೆ ಕಲಬೆರಕೆ ಪನ್ನೀರೆಲ್ಲ ತಂದು ತಿನ್ನಬೇಕು, ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಚೆನ್ನಾಗಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ನಮಗೂ ಕೂಡ ಒಂದು ಖುಷಿ ಇರುತ್ತೆ ನಾವೇ ಮಾಡಿದ್ದು ಅಂತ ಹೇಳಿ. ಏನಂತೀರಾ? ಇದಕ್ಕೆ ಇವಾಗ ನಾನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇದ್ರ ಮೇಲೆ ಇಟ್ಟುಬಿಟ್ಟು ಏನಾದರೂ ಭಾರ ಹೊರಿಸ್ಬೇಕು ಅದಕ್ಕೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಏನಾದರೂ ವೆಯ್ಟ್ ಇರೋ ಅಂಥದ್ದನ್ನು ಪಾತ್ರೆ ಅಥವಾ ಈ ಥರ ಕುಟ್ಟಾಣಿ, ಕಲ್ಲು ಏನಾದರೂ ಇದ್ದರೆ ಅದನ್ನು ಇದ್ರ ಮೇಲೆ ಇಟ್ಕೊಳ್ಳಿ. ಆವಾಗ ಅದು ಎಕ್ಸೆಸ್ ವಾಟರ್ ಎಲ್ಲ ಹೋಗಿ ಇದು ಪನ್ನೀರ್ ಥರ ಅದು ಫಾರ್ಮ್ ಆಗುತ್ತೆ. ಅಂದರೆ ಸಾಲಿಡ್ ಪನ್ನೀರ್ ಥರ ಫಾರ್ಮ್ ಆಗುತ್ತೆ. ಇಲ್ಲ ಅಂತ ಅಂದರೆ ಪುಡಿ ಪುಡಿ ಥರನೇ ಇರುತ್ತೆ ಅದು, ಇದು ಎಕ್ಸೆಸ್ ವಾಟರ್ ಎಲ್ಲ ಹೋಗಿಲ್ಲ ಅಂತ ಅಂದರೆ. ಹಾಗಾಗಿ ಈ ಥರ ವೆಯ್ಟ್ ಏನಾದ್ರು ಕೊಟ್ಬಿಟ್ಟು ಅದಕ್ಕೆ ಎಕ್ಸೆಸ್ ವಾಟರ್ ಎಲ್ಲ ಹೋಗೋ ಥರ ಮಾಡಬೇಕು. ನೀವು ರಾತ್ರಿ ಮಾಡಿಟ್ಕೊಂಡ್ರೆ ಬೆಟರ್ ಅಂದರೆ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಮಾಡಿಟ್ಬಿಟ್ಟು ಮಧ್ಯಾಹ್ನ ಈ ಥರ ಯೂಸ್ ಮಾಡ್ಕೋಬೋದು. ಎಲ್ಲ ಇಷ್ಟೇ ಸಿಂಪಲ್ ಪನ್ನೀರ್, ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು. ಏನಂತ ಏನು ಡಿಫಿಕಲ್ಟ್ ಏನಲ್ಲ. ಮಾಡಿಬಿಟ್ಟು ಇಟ್ಬಿಟ್ಟು ಬಂದಿದ್ದೀನಿ. ಮನೆಯಲ್ಲೇ ಮಾಡಿದ್ರೆ ಅದೇನೋ ಒಂಥರ ಸಮಾಧಾನ ಅಂತ ಹೇಳ್ಬೋದು, ಯಾವುದೇ ಒಂದು ಆದ್ರೂ ಅಷ್ಟೇ. ಹಂಗಾಗಿ ನಾನು ಜಾಸ್ತಿ ಏನಾದರೂ ಈ ಥರ ಹೊರಗಡೆ ತರಿಸೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ಒಂಚೂರು ಕೆಲಸ ಆಗ್ಬೋದು. ಇವಾಗ ಟೈಮ್ ಎಷ್ಟಾಯ್ತು ನೋಡಬೇಕು ಫಸ್ಟು. ಕೃಷ್ಣನ ಕರ್ಕೊಂಬರೋ ಟೈಮ್ ಆಗಿದ್ರಲ್ಲ ಇನ್ನು, ಏನು ಒಂದು 1/2 hour ಆಯ್ತು ಅಷ್ಟೇ. ಇವಾಗ ಹಾಲು ಕಾಯಕ್ಕೆ ಇಟ್ಟು ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಟು ಆಮೇಲೆ ಏನು ಮಾಡಿದೆ, 1-2 ಪಾತ್ರೆ ತೊಳೆದಿಟ್ಟು ಬಂದುಬಿಟ್ಟೆ. ಮತ್ತು ಹುಳ ಎಲ್ಲ ಓಡಾಡ್ಬಿಡುತ್ತೆ ಅಂತ ಹೇಳಿ ಅದು ಹಾಲಿನ ಪಾತ್ರೆ ಹಾಗೆ ಇಟ್ಬಿಟ್ರೆ ಅದಕ್ಕೆ ಅದನ್ನು ತೊಳೆದಿಟ್ಟು ಬಂದೆ. ನೋಡ್ತಾ ಇರ್ಬೋದು ಅಕ್ವೇರಿಯಮ್ಮು ಖಾಲಿ ಇದೆ. ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿ ಇವಾಗ ಜಾಗನೂ ಇಲ್ಲ ಇಟ್ಕೊಳ್ಳೋದಕ್ಕೆ. ಈ ಕಡೆ ಗಿಫ್ಟ್ ಬೇರೆ, ಅದು ನನಗೆ ರಕ್ಷಾಬಂಧನ್ ಗಿಫ್ಟ್ ಕೊಟ್ಟಿದ್ದು ನನ್ನ ತಮ್ಮ. ಹಂಗಾಗಿ ಅದನ್ನು ಈ ಕಡೆ ಕೊಡೋದಕ್ಕೂ ಇಷ್ಟ ಇಲ್ಲ. ಈ ಮನೆ ಶಿಫ್ಟ್ ಆಗೋವರೆಗೂ ನಮ್ಮವ್ರ ಮನೇಲಿ ಇಟ್ಕೊಳಕ್ಕೆ ಹೇಳೋಣ ಅಂತ ನಮ್ಮಮ್ಮಗೆ ಹೇಳಿದ್ರೆ ನಮ್ಮಮ್ಮ ಏನೂ ಹೇಳ್ತಾಯಿಲ್ಲ, ಜಾಗ ಇಲ್ಲ ಅಂತಾರೆ ಅವ್ರ ಮನೇಲಿ. ಅದಕ್ಕೆ ನೋಡೋಣ ಏನು ಮಾಡೋದು ಅಂತೇಳಿ. ಅನಿಲ್ ಅಲ್ಲೇ ಇಡೋಣ ಅಂತ ಹೇಳ್ತಾರೆ. ನನಗೆ ಯಾಕೋ ಅಲ್ಲಿ ಇಟ್ಟರೆ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ಅದು. ನೋಡೋಣ ಏನು ಮಾಡೋದು ಅಂತೇಳಿ ಯೋಚನೆ ಮಾಡೋಣ. ಇನ್ನು ಒಂದು 3 days ಟು ಗೋ. ನಮ್ಮ ಚಿನ್ನಿ ಬರೋಕ್ಕೆ 3 days ಟು ಗೋ. ಇವತ್ತು ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಲ್ಲಿಂದ ಹೊರಡ್ತಾರೆ. ಫ್ರೈಡೇ ಅನಿಲ್ ಇಲ್ಲಿಂದ ಹೋಗ್ತಾರೆ, ಸ್ಯಾಟರ್ಡೇ ಆ ಕಡೆಯಿಂದ ಹೊರಡ್ತಾರೆ, ಸಂಡೇ ಇಲ್ಲಿ ಮಾರ್ನಿಂಗ್ ಇರ್ತಾರೆ. ಸಂಡೇ ಪಿತೃಪಕ್ಷ ಅವತ್ತಿನ ದಿನ, ಅದಕ್ಕೆ ನಾನು ಹೋಗ್ತಾಯಿಲ್ಲ ಕರ್ಕೊಂಬರೋಕ್ಕೆ, ಅನಿಲ್ ಒಬ್ಬರೇ ಹೋಗ್ತಾಯಿದ್ದಾರೆ.
ನಾನೆಲ್ಲ ರೆಡಿ ಮಾಡ್ಕೊತೀನಿ ಮನೆಯಲ್ಲಿ. ಅವ್ರು ಹೋಗಿ ಕರ್ಕೊಂಡು ಬರ್ತಾರೆ. ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಕೂತಿದ್ದು ಅದಾದಮೇಲೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ನೆನ್ಪು ಮಾಡಿಕೊಂಡೆ. ಅದನ್ನು ಸ್ವಲ್ಪ ಹಾಕ್ಬಿಡೋಣ, ಡ್ರೈ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಕೂಡ ಎತ್ಕೊಳ್ತಾ ಇದ್ದೀನಿ. ಡೈಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋದರೆ ಜಾಸ್ತಿ ಆಗೋದಿಲ್ಲ. 1 ದಿನ 2 ದಿನ ಬಿಟ್ಬಿಟ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಬಟ್ಟೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇವಾಗ ಸ್ವಲ್ಪ ಇದ್ದಂಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಿಕ್ 30ಗೆ ಹಾಕ್ಬಿಡ್ತೀನಿ, ಬೇಗ ಹಾಕ್ಬಿಡುತ್ತೆ. ಸ್ವಲ್ಪ ಇದ್ದಾಗಾದರೆ, ಜಾಸ್ತಿ ಇದ್ದಾಗಾದರೆ ನಾನು 1 ಅವರ್ಗೆ ಹಾಕ್ತೀನಿ. ಅದೇ ಇಂಟೆನ್ಸಿವ್ 60 ಅಂತ ಬರುತ್ತೆ ಇದರಲ್ಲಿ. ಆ 1 ಅವರ್ಗೆ ಹಾಕ್ತೀನಿ. ಸ್ವಲ್ಪ ಇದ್ದರೆ ಕ್ವಿಕ್ 30ಗೆ ಹಾಕ್ಕೊಂಡ್ಬಿಡ್ತೀನಿ. ಆದರೆ ಒಂದು ಅಬ್ಸರ್ವ್ ಮಾಡಬೇಕು ವಾಷಿಂಗ್ ಮಿಷಿನಲ್ಲಿ ಏನು ಅಂತಂದರೆ, ಕ್ವಿಕ್ 30 1 ಅವರು ಅದೆಲ್ಲ ಏನಿಲ್ಲ. ಅದು ಯಾವಾಗ ಮುಗಿಯುತ್ತೆ ಆವಾಗಲೇ ಲೆಕ್ಕ. ನಾವು ಕರೆಕ್ಟಾಗಿ 30 ಮಿನಿಟ್ಸ್ ಅಂತ ಅಂದ್ಕೊಂಡ್ರು ಕರೆಕ್ಟಾಗಿ 30 ಮಿನಿಟ್ಸ್ಗೆ ಮುಗಿಯೋದೇ ಇಲ್ಲ ಅದು. ಹಾಯ್ ಹೇಳು. ಸ್ಕೂಲಿಂದ ಬಂದು ಇವಾಗ ರೆಡಿ ಆಗ್ತಾ ಇದ್ದಾನೆ ಕ್ರಿಕೆಟ್ ಕೋಚಿಂಗ್ ಹೋಗೋಕ್ಕೆ. ರಾಜ್ಕುಮಾರ ಅಲ್ಲಿ ಮೊಟ್ಟೆನ ಮರಿ ಮಾಡ್ತೀನಿ ಅಂತ ಹೇಳಿ ಇಟ್ಟಿದ್ದಾನೆ ನೋಡಿ. ಇಲ್ಲಿ ಆಗಿದ್ಯಾ? ಮರಿ ಬರುತ್ತಾ ಮೊಟ್ಟೆಯಿಂದ? ಹೌದಾ? ಹಾಂ. ಮೊಬೈಲ್ ಟಾರ್ಚ್ ಆನ್ ಮಾಡಿ ಇಟ್ಟಿದ್ದಾನೆ ಅದಕ್ಕೆ. ಅದಕ್ಕಷ್ಟೇ ಇಟ್ಬೇಕು, ಜಾಸ್ತಿ ಇದು ಬಾಯ್ಲ್ ಮಾಡ್ತೀವಲ್ಲ ಮೊಟ್ಟೆ ಹಂಗು ಅಂದ್ರೆ ಅಷ್ಟೇ ಆಮ್ಲೆಟ್ ಆಗ್ಬಿಡುತ್ತೆ. ಹೌದಾ? ಒಂದ್ ಸ್ವಲ್ಪ ಎಲ್ಲರೂ ಬೆಚ್ಚಿಗಿಡೋದು, ಓಪನ್ ಆಗಿರ್ಬೇಡ. ಓಪನ್ ಆಗಿಡ್ಬೋದಾ? ಏನೋ ಬೆಚ್ಚಿಗೆ ಏನಾರು ಇಡಕ್ ಸೈಡಲ್ಲಿ ಸುತ್ತ ಕವರ್ ಮಾಡೋದಕ್ಕೆ ಒಂದೇನಾರು ತಗೊಂಡು. ಖರ್ಚಿ ಅಲ್ಲ ಕಣೋ, ಬಾಕ್ಸ್ ಥರ ಅಥವಾ ಏನಾದರೂ ಒಂದು ಹಿಂಗೆ ಮುಚ್ಚೋದು. ಕವರ್ ಮಾಡಿದ್ರೆ ಅದಕ್ಕೆ ಲೈಟ್ ಸಿಗ್ಬೇಕು. ಲೈಟ್ ಇದೆಯಲ್ಲ ಅಲ್ಲಿ ಒಳಗಡೆ. ಏನು ತಲೆನೋ ಏನೋ ಗೊತ್ತಿಲ್ಲ, ಕೆಂಪಾಗಿದೆ, ಅದು ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಿಲ್ಲ. ಏನು ಮಾಡ್ತಾನೋ ಮಾಡಲಿ ಅಂತ ಸುಮ್ಮನೆ ಇದ್ದೀನಿ. ಖರ್ಚಿಗೆ ಬೇಡ ಕಣೋ, ಹಿಂಗೆ ಕವರ್ ಆಗೋ ಥರ ಒಂದು ಬಾಕ್ಸ್ ಏನಾದರೂ ಒಂದು. ಹಾಂ, ಅದೇನು ಗೊತ್ತಾ, ವ್ಯಾಚ್ ಆಗ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಉಸಿರು ಸಿಗಲ್ಲ ಒಂದು ಸ್ವಲ್ಪ. ಏನೇ ಅಯ್ಯೋ ದೇವರೇ, ಇದು ಎಲ್ಲಿ ತನಕ ಹೋಗಿದೆ ನೋಡಿ. ಹೋಯ್ತಾ? ಇಲ್ಲ, ಹೋಗಿಲ್ಲ. ಇಷ್ಟಕ್ಕೆ ಹೋಗಲ್ಲ, ಗಟ್ಟಿ ಇರುತ್ತೆ. ಅಮ್ಮ ಮದರ್ ಎಲ್ಲ ಅದ್ರ ಭಾರ ಹಿಡ್ಕೊಂಡು ಹಿಂಗೆಲ್ಲ ಅನ್ನುತ್ತೆ. 2 kg ತಕೊಳ್ಳಿ, ಇರುತ್ತೆ. ಹೌದಾ? ಇಷ್ಟಕ್ಕೆ ಹೋಗ್ಬಿಡುತ್ತಾ? ಏನು ಮಕ್ಕಳು ಏನೋ. ಏನು ತಲೆ ಗುರು ನಿಂದು. ಬಂದ್ರೆ ಆಮೇಲೆ ಮಾತಾಡು. ಹೌದಾ? ಬಿಡ್ಕೊಂಡು ಹಿಂಗ್ ನೋಡು. ಹೌದಾ? ಬರುತ್ತೆ. ನೋಡೋಣ. ಎಷ್ಟು ದಿನ ಬೇಕು ಅದಾಗಕ್ಕೆ? 7 days. 7 days? 7 days ತನಕ ಟಾರ್ಚ್ ಆನಲ್ಲೇ ಇರ್ಬೇಕಾ? 5 ದಿನದಲ್ಲೂ ಆಗುತ್ತೆ. ಹೌದಾ? ನಿನ್ನೆ ರಾತ್ರಿ ಇಟ್ಟಿದ್ದ 3 nights ಆಗಬೇಕು. ಹೌದಾ? ಆಮೇಲೆ ಅದು ಇದೇನು ಗೊತ್ತಾ, ಅದು ಹೊಡ್ಕೊಂಡು ಹೋಗಕ್ಕೆ 1 ದಿನ ಬೇಕು. ಅದಾಗೆ ಹಿಂಗೆ ಹೊಡಿಯುತ್ತಲ್ಲ, ಕೊಮ್ಮಿ ಸ್ಟ್ರಾಂಗ್ ಇರ್ತತಾನೆ. ಕೋಚಿಂಗಿಂದ ಕರ್ಕೊಂಡು ಬಂದೆ. ಇವಾಗ ಸ್ವಲ್ಪ ಇಂಜುರಿ ಬೇರೆ ಮಾಡ್ಕೊಂಡಿದ್ದಾನೆ, ಒಂಚೂರು ಕೈಗೆ ಏಟ್ ಮಾಡ್ಕೊಂಡಿದ್ದಾನೆ. ಹಾಂ ಬಂದೆ. ಏಟ್ ಬೇರೆ ಕೈಗೆ ಮಾಡ್ಕೊಂಡು ಗುಳೋ ಅಂತ ಇದ್ದಾನೆ. ನಾನು ಬಂದ್ಬಿಟ್ಟು ಒಂಚೂರು ಸುಧಾರಿಸ್ಕೊಳ್ಳೋಣ ಅಂತ. ಸುಧಾರಿಸಲ್ಲಿ ಕೂತಿ ಒಂಥರ ಸಾಕಾಗ್ಬಿಟ್ಟಿರುತ್ತೆ. ರೆಸ್ಟ್ ಮಾಡೋಕ್ಕಲ್ಲ, ಸ್ಟ್ರೈಟಾಗಿ ಕೂತಿರ್ಬೇಕಲ್ವ, ಒಂದು 2.5 hours ಸ್ಟ್ರೈಟಾಗಿ ಕೂತಿ ಒಂಥರ ಸಾಕಪ್ಪ ಅಂತ. ವರ್ಕೊಳಕ್ಕೆ ಜಾಗ ಇರಲ್ಲ ಅಲ್ಲಿ, ಹಾಗಾಗಿ ಕೂತು ಒಂಥರ ಆಗಿರುತ್ತೆ. ಏನಮ್ಮ ಏನು ಸರಿ ಆಯಿತು. ಒಂದು ಕೈ ನೋಡ್ತಾ ಇದೆಯಂತೆ, ಅದೊಂಚೂರು ನೋಡ್ತೀನಿ. ಅದಕ್ಕೊಂದು ಸ್ವಲ್ಪ ಸ್ಪ್ರೇ ಮಾಡೋಣ ಅಂತ, ಒಂಚೂರು ಬಿಸಿನೀರು ಹಾಕ್ಕೊಂಬ, ಸ್ಪ್ರೇ ಮಾಡ್ತೀನಿ ಅಂತ ಅಂದೆ. ಸರಿ ಆಯಿತು ಅಂತ ಬಿಸಿನೀರು ಹಾಕ್ಕೊಂಬರಕ್ಕೆ ಹೋಗಿದ್ದಾನೆ. ಸರಿ ಆಯಿತು, ಸ್ವಲ್ಪ ಬಂದೆ. ಇಲ್ಲಿ ಇವಾಗ ಪನ್ನೀರು ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು. ಸಗದಾಗಿರೋ ಪನ್ನೀರ್ ಕ್ಯೂಬ್ ರೆಡಿ ಆಗಿದೆ.
ಸಕ್ಕತ್ತಾಗಿರೋ ಪನ್ನೀರ್ ಕ್ಯೂಬ್ಸ್ ರೆಡಿಯಾಗಿದೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಮನೆಯಲ್ಲೇ ಈ ರೀತಿ ಸುಲಭವಾಗಿ ಪಟಾಪಟ್ ಅಂತ ಪನ್ನೀರ್ ಮಾಡ್ಕೋಬೋದು. ನೋಡಿದ್ರಲ್ಲ 2 ಲೀಟ್ರ್ ಹಾಲಲ್ಲಿ ಇಷ್ಟು ಪನ್ನೀರ್ ಬಂದಿದೆ. ನೋಡ್ತಾ ಇದ್ದೀರಲ್ಲ ಪನ್ನೀರ್ ಸಕ್ಕತ್ತಾಗಿ ಬಂದಿದೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ರೆಸಿಪಿ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.